ದಲಿತ ಸಮುದಾಯಗಳ ಏಳಿಗೆಗಿಟ್ಟಿದ್ದೀವಿ ಅನ್ನೋ ಮಾತನ್ನು ಮೊದಲು ಮಾತಾಡ್ತಾ ಕಳೆದ ಬಡ್ಜೆಟ್ನಲ್ಲಿ 42,000 ಕೋಟಿ ಇಟ್ಟಿದ್ದೀವಿ ಅಂತ ಹೇಳಿದ್ರು. ತದನಂತರ ಅದನ್ನು ಗ್ಯಾರಂಟಿಗಳಿಗೆ ಬಳಕೆ ಮಾಡಿ ದಲಿತರಿಗೆ ಸಂಪೂರ್ಣವಾಗಿ ಅನ್ಯಾಯ ಮಾಡಿದ್ದನ್ನು ನಾವು ಅನೇಕ ಹೋರಾಟಗಳ ಮೂಲಕ ರಾಜ್ಯದ ಜನರಿಗೆ ತೋರಿಸಿಕೊಟ್ಟಿದ್ದೇವೆ. ಈಗ ದಲಿತರ ಉದ್ಧಾರ ಮಾಡ್ತೇವೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೇ ಆಸ್ತಿ ಅನ್ನುವ ಕಾಂಗ್ರೆಸ್ಸು, ನೀವಿವತ್ತು ನೋಡಿರ್ಬೋದು ಪತ್ರಿಕೆಗಳಲ್ಲಿ, ಈವನ್ IAS, IPS, KAS ಆಫೀಸರ್ಗಳನ್ನ ಉನ್ನತ ಹುದ್ದೆಗಳಿಗೆ ನೇಮಕ ಮಾಡುವ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅನ್ಯಾಯ ಮಾಡಿದ್ದಾರೆ. ನಮ್ಮನ್ನು ತಿರಸ್ಕಾರ ಮಾಡಿದ್ದಾರೆ. ಎಲ್ಲ ಕೆಲಸಕ್ಕೆ ಬಾರದಂಥ ಸ್ಥಳಗಳಲ್ಲಿ ನಮ್ಮನ್ನು ಕೊಳೆ ಹಾಕಿದ್ದಾರೆ ಅಂತೇಳಿ ಎಲ್ಲ IAS, IPS, KAS ಆಫೀಸರ್ಗಳು ಇವತ್ತು ಎಲ್ಲ ಕಡೆಯಲ್ಲೂ ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೇವೆ. ಇದರ ಜೊತೆಗೆ ನಿನ್ನೆ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ 10 ಜನ ಪ್ರೊಫೆಸರ್ಗಳು ಎಲ್ಲ ಸೇರಿ ನಮಗೆ ನೀವು ತಾರತಮ್ಯ ಮಾಡ್ತಾ ಇದ್ದೀರಿ, ಈ ಸರ್ಕಾರವೇ ಹೀಗೆ ಅಂತೇಳಿ 10 ಜನರು ನೇರವಾಗಿ ಕುಲಪತಿಗಳಿಗೆ ರಾಜೀನಾಮೆ ಸಲ್ಲಿಸಿ ಹೊರಗಡೆ ಹೋಗಿದ್ದಾರೆ. ಇದರಿಂದ ನಾವು ಏನು ಹೇಳ್ತಿದ್ರೆ ದಲಿತ ವಿರೋಧಿಗಳು, ಈ ಕಾಂಗ್ರೆಸ್ ಪಕ್ಷ ದಲಿತರನ್ನು ಸರ್ವನಾಶ ಮಾಡ್ತಾ ಇದ್ದಾರೆ, ದಲಿತರಿಗೆ ಅನ್ಯಾಯ ಮಾಡ್ತಿದ್ದಾರೆ, ಮೋಸ ಮಾಡ್ತಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಏನು ಹೇಳ್ತಿದ್ವೋ ಆಗ ನಮ್ಮ ಬಗ್ಗೆ ಕುಚಲ ಚೇಷ್ಟೆಗಳನ್ನು ಮಾಡ್ತಿದ್ದ ಕಾಂಗ್ರೆಸ್ ನಾಯಕರು ಈಗ ಉತ್ತರ ಕೊಡಲಾರದೆ ಮೌನಕ್ಕೆ ಶರಣಾಗಿದ್ದಾರೆ. ಈಗ ಹೇಳಿ, ಈ ಅಧಿಕಾರಿಗಳಿಗೆ ಅನ್ಯಾಯ ಆಗಿದ್ದನ್ನು ಅವರು ಇಷ್ಟೊಂದು ವಿವರವಾಗಿ ಹೇಳ್ಕೊಂಡಿದ್ದಾರಲ್ಲ, ಎಲ್ಲೆಲ್ಲಿ ನೀವು ಅವರಿಗೆ ಅಧಿಕಾರಗಳನ್ನು ಕೊಟ್ಟಿದ್ದೀರಿ, ನೀವು ಒಂದು ವೈಟ್ ಪೇಪರನ್ನು ಬಿಡುಗಡೆ ಮಾಡಿರಿ. ಈಗ ನೀವು ದಲಿತ ವಿರೋಧಿಗಳಲ್ವಾ? ಈಗ ನೀವು ದಲಿತ ವಿರೋಧಿಗಳಲ್ಲ ಅಂತಂದರೆ ರಾಜೀನಾಮೆ 10 ಜನರು ಒಂದೇ ಸಾರಿ ರಾಜೀನಾಮೆ ಕೊಟ್ಟು ನೀವು ತಾರತಮ್ಯ ಮಾಡಿ ಹೋಗ್ತಾ ಇದ್ದೀರಿ ಅಂತ ಹೇಳಿ ಯಾಕೆ ಹೊರಗಡೆ ನಡೆದ್ರು? ಇದಕ್ಕೆ ಉತ್ತರ ಕೊಡಲಿಕ್ಕೆ ಯಾರ್ಯಾರು ಬೆಳಗ್ಗೆ ಎದ್ದು ದಲಿತ ನಾಯಕರು ಏನು ಬೊಬ್ಬೆ ಹೊಡಿತಾರಲ್ಲ TV ಮಾಧ್ಯಮಗಳಲ್ಲಿ, ನಾವೇ ದಲಿತರ ನಾಯಕರು, ಅವರನ್ನು ಕಾಪಾಡೋರು ನಾವೇ ಅಂತ ಮಾತೆತ್ತಿದ್ರೆ ಬರೀ ನ್ಯಾಷನಲ್ ಅಲ್ಲ ಇಂಟರ್ನ್ಯಾಷನಲ್ ಅಲ್ಲ ಮಾತಾಡೋರು ಈಗ ಮಾತಾಡಿ. ಇಂಥ ಪರಿಸ್ಥಿತಿ. ಅದಕ್ಕೆ ನಾನು ಪದೇ ಪದೇ ಹೇಳ್ತೀನಿ, ಕಾಂಗ್ರೆಸ್ಸು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ದಲಿತರ ಪಾಲಿಗೆ ಸುಡುವ ಮನೆ, ಮೊದಲು ಕಾಂಗ್ರೆಸ್ಸನ್ನು ತೊರೆದು ಹೊರಗಡೆ ಬನ್ನಿ ಅಂತ. ಈಗಲಾದರೂ ಜನ ಅರ್ಥ ಮಾಡ್ಕೊಳ್ಬೇಕು, ಕಾಂಗ್ರೆಸ್ ಪಕ್ಷ ದಲಿತ ವಿರೋಧಿ ಅನ್ನೋದು ಈಗ ಸಾಬೀತಾಗಿದೆ.